ಡಿಕೆ ಸುರೇಶ್ ಆಯಿತು ಇದೀಗ ಸಂಸದ ಎ ರಾಜಾ ಸರದಿ. ಕಾಂಗ್ರೆಸ್ ಮಿತ್ರ ಪಕ್ಷದಿಂದ ಮತ್ತೆ ದೇಶ ವಿಭಜನೆಯ ಮಾತು ಕೇಳಿ ಬಂದಿದೆ. ಡಿಕೆ ಸುರೇಶ್ ಅವರು ದೇಶ ವಿಭಜನೆಯ ಒಂದು ಮಾತನಾಡಿದ್ರು. ಕೇಂದ್ರದ ಬಜೆಟ್ನ ಸಂದರ್ಭದಲ್ಲಿ ತೆರಿಗೆ ತಾರತಮ್ಯ ಉಂಟಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಅವರು ಮೆನ್ಷನ್ ಮಾಡ್ತಾ ದೇಶ ವಿಭಜನೆಯ ಬಗ್ಗೆ ಮಾತನಾಡಿದ್ರು. ಈಗ ಸಂಸದ ಎ ರಾಜಾ ಸರದಿ. ಕಾಂಗ್ರೆಸ್ ಮಿತ್ರ ಪಕ್ಷದಿಂದ ಮತ್ತೆ ದೇಶ ವಿಭಜನೆಯ ಮಾತು ಬಂದಿದೆ. ಭಾರತವನ್ನ ದೇಶವೇ ಅಲ್ಲ ಅಂತ ಡಿಎಂಕೆ ಸಂಸದ ಎ ರಾಜಾ ಅವರು ಹೇಳಿದ್ದಾರೆ. ಭಾರತವನ್ನ ಒಂದು ದೇಶ ಅಂತ ಹೇಳ್ತಾರೆ, ಆದ್ರೆ ಇಂಡಿಯಾ ದೇಶ ಅಲ್ಲ, ಅದು ಉಪಖಂಡ ಅಂತ ಸಂಸದ ಎ ರಾಜಾ ಹೇಳಿದ್ದಾರೆ. ಭಾಷೆ ಸಂಸ್ಕೃತಿ ಒಂದೇ ಆಗಿದ್ರೆ ದೇಶ ಅಂತ ಹೇಳ್ಬೋದು, ಆದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸಂಪ್ರದಾಯ ಇದೆ. ಹಾಗಾಗಿ ಭಾರತದಲ್ಲಿ ಹೀಗಿಲ್ಲ, ಅದಕ್ಕೆ ಭಾರತ ದೇಶ ಅಲ್ಲ ಅಂತ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಎಂಕೆ ಸಂಸದ ಎ ರಾಜಾ ಅವರು. ಈ ಹಿಂದೆಯೂ ಕೂಡ ಅವರು ಕೆಲವೊಂದಷ್ಟು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಭಾರತ ದೇಶವೇ ಅಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. இந்தியா எப்போதும் ஒரு நாடல்ல, ஒரே பண்பாடு ஒரே கலாச்சாரம் இருந்தால் ஒரு நாடு. இந்தியா நாடல்ல, இந்தியா துணை கண்டம், சப்கான்டினென்ட். இந்தியா எப்போதும் ஒரு நாடல்ல, ஒரே பண்பாடு ஒரே கலாச்சாரம் இருந்தால் ஒரு நாடு. இந்தியா நாடல்ல, இந்தியா துணை கண்டம், சப்கான்டினென்ட். இந்தியா எப்போதும் ஒரு நாடல்ல, ஒரே பண்பாடு ஒரே கலாச்சாரம் இருந்தால் ஒரு நாடு. இந்தியா நாடல்ல, இந்தியா துணை கண்டம், சப்கான்டினென்ட். இந்தியா எப்போதும் ஒரு நாடல்ல, ஒரே பண்பாடு ஒரே கலாச்சாரம் இருந்தால் ஒரு நாடு. இந்தியா நாடல்ல, இந்தியா துணை கண்டம், சப்கான்டினென்ட். இந்தியா எப்போதும் ಇದು ಡಿಎಂಕೆ ಸಂಸದ ಎ ರಾಜಾ ಅವರು ಹೇಳ್ತಾ ಇರುವಂತಹ ಮಾತು. ಇಂಡಿಯಾ ಒಂದು ದೇಶ ಅಲ್ಲ, ಅದು ಉಪಖಂಡ. ಇಲ್ಲಿ ಬೇರೆ ಬೇರೆ ರೀತಿಯ ಸಂಸ್ಕೃತಿ ಸಂಪ್ರದಾಯ ಇದೆ, ಹಾಗಾಗಿ ಇದು ದೇಶ ಅಲ್ಲ. ಒಂದೇ ಭಾಷೆ ಒಂದೇ ಸಂಸ್ಕೃತಿ ಇದ್ರೆ ಅದು ದೇಶ ಆಗುತ್ತೆ. ಆದ್ರೆ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆಯ ಸಂಪ್ರದಾಯ ಸಂಸ್ಕೃತಿಯನ್ನ ನಾವು ಅನುಸರಿಸ್ತೀವಿ, ಹಾಗಾಗಿ ಇದು ಭಾರತ ಒಂದು ದೇಶ ಅಲ್ಲ, ಉಪಖಂಡ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಎಂಕೆ ಸಂಸದ ಎ ರಾಜಾ ಅವರು. ಈ ಹಿಂದೆಯೂ ಕೂಡ ಒಂದು ಹಿಂದೂ ಧರ್ಮದ ಬಗ್ಗೆ ಕೂಡ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಂಥ ಎ ರಾಜಾ ಅವರು ಕೊಟ್ಟಿರುವಂತ ಮತ್ತೊಂದು ವಿವಾದಿತ ಹೇಳಿಕೆ ಇದು. ಇಂಡಿಯಾ ದೇಶ ಅಲ್ಲ, ಇದು ಉಪಖಂಡ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಎಂಕೆ ಸಂಸದನಿಂದ ಮತ್ತೊಂದು ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ. ಶ್ರೀರಾಮನ ವಿರುದ್ಧ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಡಿಎಂಕೆ ನಾಯಕ. ನಾವು ರಾಮನನ್ನ ಯಾವುದೇ ಕಾರಣದಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿಗೂ ರಾಮನಿಗೂ ಏನ್ ಸಂಬಂಧ ಅಂತ ಪ್ರಶ್ನಿಸಿದ್ದಾರೆ. ನಾವು ಶ್ರೀರಾಮನ ವಿರೋಧಿಗಳು ಅಂತ ಎ ರಾಜಾ ಅವರು ಹೇಳಿದ್ದಾರೆ. ತಮಿಳುನಾಡಿಗೂ ರಾಮನಿಗೂ ಏನ್ ಸಂಬಂಧ? ನಾವು ಶ್ರೀರಾಮನ ವಿರೋಧಿಗಳು ಅಂತ ಎ ರಾಜಾ ಹೇಳಿದ್ದಾರೆ. ನಾವು ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಜೈ ಶ್ರೀರಾಮ್ ಘೋಷಣೆಯನ್ನು ಒಪ್ಪಿಕೊಳ್ಳುವುದಿಲ್ಲ. ನಾವು ರಾಮನ ವೈರಿಗಳು, ರಾಮನಲ್ಲಿ ನಂಬಿಕೆ ಇಲ್ಲ. ಜೈ ಶ್ರೀರಾಮ್ ಅನ್ನುವರು ಮೂರ್ಖರು ಅಂತ ಡಿಎಂಕೆ ಸಂಸದ ಎ ರಾಜಾ ಅವರು ತಮ್ಮ ನಾಲಿಗೆ ಹರಿಬಿಟ್ಟಿದ್ದಾರೆ. ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗುವವರು ಮೂರ್ಖರು ಅಂತ ಹೇಳಿದ್ದಾರೆ. ಡಿಎಂಕೆ ಇಲ್ಲದಿದ್ರೆ ಭಾರತ ದೇಶವೇ ಇರ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. நம்பி பிறந்து ஒரு குறவரை ஒரு வேட்டுவரை இன்னொரு சகோதரனாக, ஒரு குரங்கை இன்னொரு சகோதரனாக, இன்னொரு குரங்கை ஆறாவது சகோதரனாக ஏற்றுக்கொண்ட ராமாயணத்துக்கு பேர் தான் மனித நல்லிணக்கம் என்று சொன்னால் நீ சொல்ற ஜெய் ஸ்ரீராம். அப்ப 4 பேரா நம்பி பிறந்து ஒரு குறவரை ஒரு வேட்டுவரை இன்னொரு சகோதரனாக, ஒரு குரங்கை இன்னொரு சகோதரனாக, இன்னொரு குரங்கை ஆறாவது சகோதரனாக ஏற்றுக்கொண்ட ராமாயணத்துக்கு பேர் தான் மனித நல்லிணக்கம் என்று சொன்னால் நீ சொல்ற ஜெய் ஸ்ரீராம். அப்ப 4 பேரா நம்பி பிறந்து ஒரு குறவரை ஒரு வேட்டுவரை இன்னொரு சகோதரனாக, ஒரு குரங்கை இன்னொரு சகோதரனாக, இன்னொரு குரங்கை ஆறாவது சகோதரனாக ஏற்றுக்கொண்ட ராமாயணத்துக்கு பேர் தான் மனித நல்லிணக்கம் என்று சொன்னால் நீ சொல்ற ஜெய் ஸ்ரீராம். அப்ப 4 பேரா நம்பி பிறந்து ஒரு குறவரை ஒரு வேட்டுவரை இன்னொரு சகோதரனாக, ஒரு குரங்கை இன்னொரு சகோதரனாக, இன்னொரு குரங்கை ஆறாவது சகோதரனாக ஏற்றுக்கொண்ட ராமாயணத்துக்கு பேர் தான் மனித நல்லிணக்கம் என்று சொன்னால் நீ சொல்ற ஜெய் ஸ்ரீராம்.
அப்ப 4 பேரா சந்தம் ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಕ್ರಮ್ ಕುಮಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಕ್ರಮ್ ಕುಮಾರ್, ಗಮನಿಸ್ತಾ ಇದೀವಿ ಎ ರಾಜಾ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳು ಈ ಹಿಂದೆಯೂ ಕೂಡ ಹಿಂದೂ ಧರ್ಮದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಭಾರತ ದೇಶವೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಭಾರತ ಅಂತ ಹೇಳಿದ್ರೆ ಹಲವು ಸಂಸ್ಕೃತಿಗಳ ಒಂದು ಬೀಡು, ಅದನ್ನ ಒಪ್ಕೋಬೇಕು. ಆದ್ರೆ ಸಂಸ್ಕೃತಿ ಬೇರೆ ಬೇರೆ ಆಯ್ತು ಅಂತ ಹೇಳಿದ್ರೆ ದೇಶವೇ ಅಲ್ಲ ಅಂತ ಹೇಳುವಂತಹ ಹೇಳಿಕೆ ಎಷ್ಟು ಸರಿ ಅಂತ? ಎಸ್ ಲೀನಶ್ರೀ, ತಮಿಳುನಾಡಿನ ರಾಜಕಾರಣವನ್ನು ನೋಡ್ತಾ ಹೋದ್ರೆ ಅವರೆಲ್ಲ ಒಂದ್ ಕಡೆ ಡಿಎಂಕೆ ಪಕ್ಷ ಆಗಿರ್ಬೋದು ಅಥವಾ ತಮಿಳುನಾಡಲ್ಲಿ ಅಧಿಕಾರಕ್ಕೆ ಬಂದಂತಹ ಎಲ್ಲಾ ಪಕ್ಷಗಳು ಅಥವಾ ಅಲ್ಲಿನ ರಾಜಕೀಯ ಏನು ಆಳ್ತಿರ್ತಕ್ಕಂಥವ್ರು, ಅಧಿಕಾರವನ್ನ ನಡೆಸ್ತಾ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಎಲ್ಲ ಒಂದ್ ಕಡೆ ಮಿಷನರೀಸ್ಗಳ ಒಂದಿಷ್ಟು ಒಲವನ್ನ ತೆಗೆದುಕೊಳ್ಳೋದಕ್ಕೋಸ್ಕರ ಅವರತ್ರ ಒಂದಿಷ್ಟು ಮಾತನಾಡುವ ಬಗ್ಗೆ ಎಲ್ಲ ಒಂದ್ ಕಡೆ ಹಿಂದೂ ಧರ್ಮದ ಅವಹೇಳನಕಾರಿಯಾಗಿ ಮಾತನಾಡುವಂತ ಕೆಲಸವನ್ನ ಮೊದಲಿಂದನೂ ಕೂಡ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇತ್ತೀಚಿನ ಎಕ್ಸಾಂಪಲ್ ಆದ್ರೆ ಉದಯನಿಧಿ ಸ್ಟಾಲಿನ್ ಅವ್ರನ್ನ ತಗೊಂಬೋದು. ಇನ್ನುಳಿದಂತೆ ಎ ರಾಜಾ ಅವರು. ಯಾಕೆ ಈ ಮಾತುಗಳು ಬಂತು ಅಂತಂದ್ರೆ ಸಾಕಷ್ಟು ಮಾತುಗಳನ್ನಾಡಿದ್ದಾರೆ. ಮೋದಿ ಬಗ್ಗೆ ಮಾತನಾಡಿರೋದಾಗಿರ್ಬೋದು ಅಥವಾ ಮತ್ತೆ ಇನ್ನೊಂದು ಪ್ರಮುಖವಾಗಿ ಅವರು ಮಾತನಾಡುವಂತಹ ವಿಡಿಯೋನು ನೀವು ಕೂಡ ಗಮನಿಸ್ತಾ ಇದ್ರಿ. ನೀವು ಸೊಲ್ಲುಂಗ ಜೈ ಶ್ರೀರಾಮ್ ಚಿ ಅಂತ ಹೇಳಿ, ಅಂದ್ರೆ ಜೈ ಶ್ರೀರಾಮ್ ಅನ್ನ ಚಿ ತೂ ಅನ್ನೋ ಮಟ್ಟಕ್ಕೆ ಅವರಷ್ಟು ಕೀಳಾಗಿ ಬಳಸುವಂತಹ ಪದ ಬಳಕೆಯನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗೋದಿಲ್ಲ. ಓಕೆ, ಇವ್ರ ಹತ್ರ ಯಾರು ಕೂಡ ನೀವು ಜೈ ಶ್ರೀರಾಮ್ ಹೇಳಲೇಬೇಕು ಅಂತ ಹೇಳಿ ಇವರ ತಲೆ ಮೇಲೆ ಹತ್ತು ಕೂತವ್ರು ಯಾರು ಇಲ್ಲ. ಕೂಗೋದಿಲ್ಲ ಅಂದ್ರೆ ಅವ್ರ ಇಷ್ಟ ಅಂತ ಹೇಳಿ ಭಾರತದಲ್ಲಿ ಸಾಕಷ್ಟು ಜನ ಶ್ರೀರಾಮನ ವಿರೋಧವನ್ನ ಮಾಡಿದ್ರು. ರಾಮ ಜನ್ಮಭೂಮಿ ಆಗಿರ್ಬೋದು, ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಅವರವರ ಭಾವಕ್ಕೆ ಅವರವರ ಬಕ್ಕುತ್ತಿಗೆ ಅಂತ ಸಾಕಷ್ಟು ಜನ ಈಗಾಗಲೇ ಅದಕ್ಕೆ ಉತ್ತರವನ್ನ ನೀಡಿದ್ದಾರೆ. ಆದ್ರೆ ಭಾರತ್ ಮಾತಾ ಕಿ ಜೈ ಅನ್ನಲ್ಲ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಭಾರತದಲ್ಲಿದ್ದು ಇಲ್ಲೇ ಊಟ ಮಾಡಿ ಇಲ್ಲೇ ತಿಂಡಿ ತಿಂದು, ಅದರಲ್ಲೂ ಅವರು ಜನಪ್ರತಿನಿಧಿಯಾಗಿ ಜನರನ್ನ ಆಳ್ತಾ ಇರುವಂತದ್ದು, ಅಲ್ಲಿ ಸರ್ಕಾರವನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಸೊ ಈ ರೀತಿ ಅಂತ ಒಂದಿಷ್ಟು ಜನಪ್ರತಿನಿಧಿಯಾಗಿ ಜನರಿಗೆ ಬುದ್ಧಿಯನ್ನ ಹೇಳಬೇಕು. ಇದು ನಮ್ಮ ದೇಶ, ಆ ಒಂದು ಭಾವೈಕ್ಯತೆ ಬರಬೇಕು, ಭಾವನೆ ಇರಬೇಕು ಅಂತೇಳಿ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ಇವರೇ ಭಾರತ್ ಮಾತಾ ಕಿ ಜೈ ಅನ್ನಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಅವರಿನ ರಾಜ್ಯದ ಜನತೆಗೆ ಯಾವ ಸಂದೇಶವನ್ನ ನೀಡ್ತಿದ್ದಾರೆ? ಸೊ ಎಲ್ಲೊಂದ್ ಕಡೆ ಓಲೈಕೆ ರಾಜಕಾರಣ ಮಾಡಬೇಕು, ಅವೆಲ್ಲವೂ ಕೂಡ ಸರಿ, ಅಧಿಕಾರ ಬೇಕು. ಹಾಗಂತೇಳಿ ಈ ರೀತಿ ಅಂತ ಕೀಳು ಮಟ್ಟದ ಹೇಳಿಕೆಗಳು ಮಾತುಗಳು ಸರಿಯಲ್ಲ. ಇವರು ಎಲ್ಲೋ ಒಂದ್ ಕಡೆ ಈ ಭಾಷಣಗಳನ್ನ ನೋಡ್ತಾ ಇದ್ರೆ ವಾಸ್ತವಕ್ಕೆ ಹತ್ತಿರವಾದಂತೆ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಪರಿಕಲ್ಪನಾ ಲೋಕದಲ್ಲೇ ಇನ್ನೂ ತೇಲ್ತಾ ಇದ್ದಾರೆ ಅಂತೇಳಿ. ಯಾಕಂದ್ರೆ ಕಳೆದ ವಾರ ತಮಿಳುನಾಡಲ್ಲಿ ಪ್ರಧಾನಿ ಮೋದಿ ಅವರು ಒಂದಿಷ್ಟು ಏನು ಸಮಾವೇಶವನ್ನ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಸೇರಿರ್ತಕ್ಕಂಥ ಜನರನ್ನ ನೋಡಿ ಇವರಿಗೆ ಡಿಎಂಕೆ ಅವರಿಗೆ ಈ ರೀತಿಯಾಗಿ ಭಯ ಉಂಟಾಗಿರ್ಬೋದು. ಎಲ್ಲ ಒಂದ್ ಕಡೆ ತಮಿಳುನಾಡು ನಮ್ಮ ಹಿಡಿದಲ್ಲಿದ್ದಂಥದ್ದು ಬಿಜೆಪಿಯ ಪಾಲಾಗಬಹುದು ಅನ್ನೋ ಒಂದು ಭಯಕ್ಕೆ ಈ ರೀತಿ ಅಂತ ಮಾತುಗಳು ಬರ್ತಾ ಇದೆ. ಏನೇ ಇರಲಿ, ರಾಜಕೀಯವಾಗಿ ಅವ್ರು ಏನೇ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ರಾಜಕೀಯಕ್ಕೋಸ್ಕರ ದೇಶವನ್ನ ಹೇಳ್ತಿರುವಂತದ್ದು, ದೇಶವನ್ನ ಹೀಯಾಳ್ತಿರುವಂತದ್ದು ಅದು ಖಂಡಿತವಾಗಿಯೂ ಸರಿಯಲ್ಲ. ಯಾರಾದ್ರೂ ಕೂಡ ಈ ರೀತಿ ಅಂತ ಮಾತಾಡಬಾರ್ದು. ಅದರಲ್ಲೂ ಎಸ್ಪೆಷಲಿ ಜನಪ್ರತಿನಿಧಿಗಳಾಗಿ 4 ಜನಕ್ಕೆ ಬುದ್ಧಿ ಹೇಳೋರಾಗಿ ಆ ಒಂದು ಸ್ಥಾನದಲ್ಲಿದ್ದವರು ಈ ರೀತಿಯಾಗಿ ಮಾತಾಡೋದು ಶೋಭೆ ತರಲ್ಲ. ಲೀನಶ್ರೀ, ಥ್ಯಾಂಕ್ ಯು ವಿಕ್ರಮ್ ಕುಮಾರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.